ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಉತ್ತರಹಳ್ಳಿ ಬೆಂಗಳೂರು ದಕ್ಷಿಣದ ಮತ್ತೊಂದು ಪ್ರಮುಖ ಏರಿಯಾ. ಇತ್ತೀಚೆಗೆ ಅಂದರೆ ಕಳೆದ 1-2 ದಶಕದಿಂದ ಏರಿಯಾಗಳಾಗಿರುವಂಥ ಅನೇಕ ಏರಿಯಾಗಳಲ್ಲಿ ಪ್ರಮುಖವಾಗಿ ಇರುವಂಥ ಏರಿಯಾ ಅಂತಂದರೆ ಅದು ಬನಶಂಕರಿಯ ಉತ್ತರಹಳ್ಳಿ. ಹೌದು, ಇತ್ತೀಚೆಗೆ ಈ ಏರಿಯಾ ರ್ಯಾಪಿಡ್ ಬೆಳವಣಿಗೆ ಕಾಣ್ತಾ ಇದೆ. ಯಾವ ರೀತಿ ಅಂತಂದರೆ ಇದು ಮುಂದಿನ JP ನಗರ ಆಗುತ್ತಾ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಹಾಗಿದೆ ಇದರ ಅಭಿವೃದ್ಧಿ. ಹಾಗಾದರೆ ಈ ಏರಿಯಾದಲ್ಲಿ ಹೂಡಿಕೆ ಮಾಡಬಹುದಾ, ಅಥವಾ ಮಾಡೋಕ್ಕೂ ಮುಂಚೆ ಅಥವಾ ಸೈಟ್ ಖರೀದಿ ಮಾಡೋಕ್ಕೂ ಮುಂಚೆ ಏನೆಲ್ಲ ಅಂಶಗಳನ್ನ ಗಮನಿಸಬೇಕು, ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಕೇಳಿ. ಮೊದಲನೇ ವಿಷಯ ಏನು ಅಂತಂದರೆ ಇದರ ಸ್ಟ್ರೆಂತ್, ಅಂದರೆ ಏರಿಯಾದಲ್ಲಿ ಹೂಡಿಕೆಗೆ ಪೂರಕ ಆಗಿರುವಂಥ ಅಂಶಗಳು ಏನು ಅಂತ ನಾವು ನೋಡೋದಾದರೆ ಉತ್ತರಹಳ್ಳಿ ಬೆಂಗಳೂರಿನ ಪ್ರಮುಖ ಏರಿಯಾಗಳ ಸಂಪರ್ಕ ಕೊಂಡಿ ಅಂತ ಹೇಳ್ಬೋದು. ಯಾಕಂದರೆ ಬನಶಂಕರಿ, ಪದ್ಮನಾಭನಗರ, ಕುಮಾರಸ್ವಾಮಿ ಲೇಔಟ್, ಕೆಂಗೇರಿ ಹಾಗೂ ಔಟರ್ ರಿಂಗ್ ರೋಡ್, ನೈಸ್ ರೋಡ್ ಮುಖಾಂತರ ಮೈಸೂರು ರಸ್ತೆ, ಕನಕಪುರ ರಸ್ತೆಗೂ ಕೂಡ ಇದು ಕನೆಕ್ಟ್ ಮಾಡುತ್ತೆ. ಈ ಭಾಗದಲ್ಲಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಗಳು ಬೆಳೀತಾ ಇವೆ. ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳು, ಬಿಲ್ಡರ್ಗಳು ತಮ್ಮ ಪ್ರಾಜೆಕ್ಟ್ಗಳನ್ನು ಈ ಏರಿಯಾದಲ್ಲಿ ಕಟ್ತಾ ಇದ್ದಾರೆ. ಜೊತೆಗೆ ಈ ಏರಿಯಾ ಸುತ್ತಮುತ್ತ ಇಂಡಿಪೆಂಡೆಂಟ್ ಮನೆಗಳು, ಗೇಟೆಡ್ ಕಮ್ಯುನಿಟಿಗಳು ಸಾಕಷ್ಟಿವೆ. ಜೊತೆಗೆ ಇಲ್ಲಿ ಸುರಕ್ಷತೆ, ಮೂಲಸೌಕರ್ಯ ಇರ್ಬೋದು, ಪ್ರತಿಷ್ಠಿತ ಶಾಲೆ, ಕಾಲೇಜುಗಳು ಸುತ್ತಮುತ್ತ ಇರೋದ್ರಿಂದ, ಜೊತೆಗೆ ಧಾರ್ಮಿಕ ಕ್ಷೇತ್ರಗಳು ಈ ಏರಿಯಾ ಸುತ್ತಮುತ್ತ ತುಂಬ ಇದ್ದಾವೆ. ಅದರಲ್ಲಿ ಹೇಳಬೇಕು ಅಂತಂದರೆ ಐತಿಹಾಸಿಕ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ, ಇಸ್ಕಾನ್ ವೈಕುಂಠ ಹಿಲ್, ಹೀಗೆ ಜೊತೆಗೆ ಪಾರ್ಕ್, ಆಟದ ಮೈದಾನ ಹಾಗೂ ಹಿರಿಯ ನಾಗರಿಕರ ಸುರಕ್ಷತೆ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಇಂಥ ಏರಿಯಾಗಳಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಹಾಗಾದರೆ ಆ ಸಮಸ್ಯೆಗಳು ಯಾವುದು ಅಂತ ನಾವು ನೋಡೋಣ ಬನ್ನಿ. ಮೊದಲನೆಯದು, ಕಿರಿದಾದಂಥ ಉತ್ತರಹಳ್ಳಿ ಮುಖ್ಯ ರಸ್ತೆನೇ ಇಲ್ಲಿ ದೊಡ್ಡ ಪ್ರಾಬ್ಲಮ್. ಯಾಕಂದರೆ ಇದೇ ಕಾರಣದಿಂದ ಇಲ್ಲಿ ಪೀಕ್ ಹವರ್ ಟ್ರಾಫಿಕ್ ಸಮಸ್ಯೆ ಕಾಡ್ತಾ ಇರುತ್ತೆ. ಜೊತೆಗೆ ಈ ಕಿರಿದಾದ ರಸ್ತೆಯಲ್ಲಿ ಆಗಾಗ ಕಾಮಗಾರಿಗಳು ನಡೆಯೋದ್ರಿಂದ ಇಲ್ಲಿ ಬೇಜಾನ್ ಅವ್ಯವಸ್ಥೆ ಉಂಟಾಗುತ್ತೆ. ಕೆಲವೊಮ್ಮೆ ಅಪಘಾತಗಳಾಗಿರುವಂಥ ಉದಾಹರಣೆ ಕೂಡ ಇದೆ. ಉತ್ತರಹಳ್ಳಿ ಭಾಗದ ಕೆಲವೊಂದು ಏರಿಯಾಗಳಲ್ಲಿ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಾವೆ. ಇನ್ನು ಇತ್ತೀಚೆಗೆ ಈ ಭಾಗದ ಕ್ರೈಮ್ ರೇಟ್ಗಳು ಕೂಡ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆಗಳು ಕಾಡ್ತಾ ಇದೆ. ಇವೆಲ್ಲವುಗಳನ್ನ ಬದಿಗಿಟ್ಟರೆ ಆಗಲೇ ಹೇಳಿದ ಹಾಗೆ ಈ ಏರಿಯಾ ಮುಂದಿನ JP ನಗರ ಆಗೋದ್ರಲ್ಲಿ ಯಾವ ಡೌಟೂ ಇಲ್ಲ. ಯಾಕೆ ಅಂತಂದರೆ JP ನಗರದ ರೀತಿ ಕಾಂಪಿಟೇಟಿವ್ ರೇಟ್ಗೆ ಈ ಏರಿಯಾ ಬೆಳೆದಿದೆ. ಆ ಮಟ್ಟಿಗೆ ಈ ಏರಿಯಾ ಸೌಕರ್ಯಗಳನ್ನ ಕೊಡ್ತಾ ಇದೆ. ಸೊ JP ನಗರದ ಆಲ್ಟರ್ನೇಟಿವ್ಗಾಗಿ ಹುಡುಕ್ತಾ ಇರೋರಿಗೆ ಇದೇ ಏರಿಯಾ ನೆಕ್ಸ್ಟ್ ಆಪ್ಷನ್, ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಜೊತೆಗೆ ಈ ಉತ್ತರಹಳ್ಳಿಯ ಹತ್ತಿರನೇ JP ನಗರ ಇರೋದ್ರಿಂದ ಇದು ಕೂಡ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಹೂಡಿಕೆಗೆ, ಖರೀದಿಗೆ ಬೆಸ್ಟ್ ಟೈಮ್. ಹಾಗಾದರೆ ಇಲ್ಲಿಯ ರೇಟ್, ಲ್ಯಾಂಡ್ ರೇಟ್ ಯಾವ ಥರ ಇದೆ ನೋಡೋಣ. ಇಲ್ಲಿ ಪ್ರತಿಷ್ಠಿತ ಬಿಲ್ಡರ್ಗಳಾದಂಥ DS ಮ್ಯಾಕ್ಸ್, ಬ್ರಿಗೇಡ್, ವೈಷ್ಣವಿ, ಕಾನ್ಕ್ಲೇವ್ ಎಲ್ಲವೂ ಕೂಡ ತಮ್ಮ ಅಪಾರ್ಟ್ಮೆಂಟ್ಗಳನ್ನ ಇಲ್ಲಿ ಕಟ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಫ್ಲ್ಯಾಟ್ ರೇಟ್ ಯಾವ ಥರ ಇದೆ? ಸೊ ಒಂದು ಸರಾಸರಿಯಲ್ಲಿ ನಾವು ನೋಡ್ತಾ ಹೋದರೆ, ಅಂದರೆ ಎಲ್ಲವೂ ಕೂಡ ಎಲ್ಲ ಭಾಗದ ಏರಿಯಾಗಳ ಹಾಗೂ ಅಲ್ಲಿರುವಂಥ ಅಪಾರ್ಟ್ಮೆಂಟ್ಗಳನ್ನ ನಾವು ಗಮನಕ್ಕೆ ತಗೊಂಡು ಅದರ ಒಂದು ಆ್ಯಾವ್ರೇಜ್ ರೇಟನ್ನು ನೋಡ್ತಾ ಹೋದರೆ 2 BHK ಅಪಾರ್ಟ್ಮೆಂಟ್ ನಿಮಗೆ 59 ಲಕ್ಷ ರೂಪಾಯಿಂದ ಹಿಡಿದು 1.2 ಕೋಟಿವರೆಗೂ ಲಭ್ಯ ಇದೆ. ಇನ್ನು 3 BHK ಅಪಾರ್ಟ್ಮೆಂಟ್ 97 ಲಕ್ಷದಿಂದ ಶುರುವಾಗಿ 2.2 ಕೋಟಿವರೆಗೂ ಇದೆ. ಇನ್ನು 4 BHK ಅಪಾರ್ಟ್ಮೆಂಟ್ ಅಂತೂ 1.5 ಕೋಟಿಯಿಂದ ಇದರ ರೇಟ್ ಶುರುವಾಗುತ್ತೆ. ಅದರ ಜೊತೆಗೆ ಈಗ ಲ್ಯಾಂಡ್ ರೇಟ್ ನಾವು ನೋಡ್ತೀವಿ. ಲ್ಯಾಂಡ್ ರೇಟ್ನ ನೋಡೋ ಹಾಗಿದ್ರೆ 9,000ದಿಂದ 13,500 ರೂಪಾಯಿವರೆಗೂ ಕೂಡ ಇದೆ ಪರ್ ಸ್ಕ್ವೇರ್ ಫುಟ್. ಅಂದರೆ ಉತ್ತರಹಳ್ಳಿ ಭಾಗದಲ್ಲಿ ಬರುವಂಥ ಏರಿಯಾಗಳಾದಂಥ ಪೂರ್ಣ ಪ್ರಜ್ಞಾ ಲೇಔಟ್ ಇರ್ಬೋದು, ಇದಕ್ಕೆ ಒಂದು ಬೆಲೆ ಆದರೆ ಉತ್ತರಹಳ್ಳಿಗೆ ಒಂದು ರೇಟ್. ಹಾಗೆ ಇಂಟೀರಿಯರಲ್ಲಿ ಬರುವಂಥ KSRTC ಲೇಔಟ್, ರಾಮಾಂಜನೇಯ ನಗರ್, ಹೀಗೆ ಪ್ರತಿ ಏರಿಯಾಗೂ ಕೂಡ ಈ ರೇಟ್ ಡಿಫರ್ ಆಗುತ್ತೆ. ಸೊ ಇದರ ಆ್ಯಾವ್ರೇಜ್ ನಾವು ನೋಡ್ತಾ ಹೋದರೆ ಓವರಾಲ್ ಆಗಿ 9,000ದಿಂದ 13,500ವರೆಗೂ ಕೂಡ ಪ್ರತಿ ಚದರ ಅಡಿಗೆ ಈ ಒಂದು ರೇಟ್ ನಿಮಗೆ ಸಿಗೋದು. ಸೊ ಇದು ಉತ್ತರಹಳ್ಳಿಯ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ಏರಿಯಾಗಳ ಸ್ವಾಟ್ ಅನಾಲಿಸಿಸ್ಗೋಸ್ಕರ ಅಥವಾ ಆ ಏರಿಯಾದ ಸ್ಪೆಸಿಫಿಕ್ ಲ್ಯಾಂಡ್ ರೇಟ್ ಇರ್ಬೋದು ಅಥವಾ ವೈಶಿಷ್ಟ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನೀವು ತಿಳ್ಕೊಳ್ಬೇಕು ಅಂತಂದರೆ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.